ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಮೊಬೈಲ್ ನ ಡಾಟಾ ಸೇವ್ ಮಾಡಲಿಕ್ಕೆ 3 ಇಂಪಾರ್ಟೆಂಟ್ ಆದಂತಹ ಸೆಟ್ಟಿಂಗ್ಸ್ ಅನ್ನು ತಿಳಿಸ್ಕೊಡ್ತೀನಿ. ಸೊ ಹೌದು, ಈ ಒಂದು 3 ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಅನ್ನ ನಿಮ್ಮ ಒಂದು ಮೊಬೈಲ್ ನಲ್ಲಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಇಂಟರ್ನೆಟ್ ಆದ್ರೆ ಖಾಲಿ ಆಗೋದಿಲ್ಲ. ಸೊ ಹಾಗಾದ್ರೆ ಏನೋ ಒಂದು ಸೆಟ್ಟಿಂಗ್ಸ್ ಅಂತ ಹೇಳಿ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದೆ ನೋಡಬಹುದು. ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಸೊ ನೀವು ಪ್ರತಿದಿನ ಎಷ್ಟು GB ಅನ್ನ ಯೂಸ್ ಮಾಡ್ತೀರಾ ಅಂತ ಹೇಳಿ ಈ ತರ ಕಾಮೆಂಟ್ ಮಾಡಿ, ಅದೇ ರೀತಿ ಯಾವ ಸಿಮ್ ಅನ್ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿ ಸಹ ಈ ತರ ಕಾಮೆಂಟ್ ಮಾಡಿ ಸೆಂಡ್ ಮಾಡಿ, ನಾನು ಸಹ ತಿಳ್ಕೊಳ್ತೀನಿ. ಗೈಸ್, ಈಗ ಫಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ಬರ್ತಿದೆ. ಏನು ಅಂತ ಕೇಳ್ತೀರಾ ಅಂದ್ರೆ, ಅದಕ್ಕಾಗಿ ನಿಮ್ಮ ಒಂದು ವಾಟ್ಸ್ಆಪ್ ಅನ್ನ ಓಪನ್ ಮಾಡಿ. ಒನ್ಸ್ ವಾಟ್ಸ್ಆಪ್ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿ, ನಂತರ ಈ ಒಂದು ಜಾಗದಲ್ಲಿ ಸ್ಟೋರೇಜ್ ಅಂಡ್ ಡಾಟಾ ಅಂತ ಹೇಳಿರುತ್ತೆ, ಸೊ ಇದನ್ನ ಓಪನ್ ಮಾಡಿ. ಸೊ ನಂತರ ಈ ಒಂದು ಜಾಗದಲ್ಲಿ ಕೆಳಗಡೆ ಆದ್ರೆ ಸ್ಕ್ರೋಲ್ ಮಾಡಿದ್ರೆ ಅಂತ ಹೇಳಿದ್ರೆ ವೆನ್ ಯು ಯೂಸಿಂಗ್ ಮೊಬೈಲ್ ಡಾಟಾ ಅಂತ ಇದೆಯಲ್ವಾ, ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಇದೆಲ್ಲ ಸಹ ಟಿಕ್ ಅಲ್ಲಿ ಇರುತ್ತೆ, ಸೊ ಇದನ್ನೆಲ್ಲ ಸಹ ಅನ್ಟಿಕ್ ಮಾಡಿ ಗಾಯ್ಸ್. ಸೊ ಇದನ್ನ ಅನ್ಟಿಕ್ ಮಾಡೋದ್ರಿಂದ ಏನ್ ಯೂಸ್ ಅಂತ ಕೇಳ್ತೀರಾ ಅಂತ ಹೇಳಿದ್ರೆ, ಸೊ ನಾವು ವಾಟ್ಸ್ಆಪ್ ಅನ್ನ ಓಪನ್ ಮಾಡಿಲ್ಲ ಅಂತ ಹೇಳಿದ್ರು ಸಹ ಯಾರಾದ್ರೂ ನಮ್ಮ ಫ್ರೆಂಡ್ಸ್ ವಾಟ್ಸ್ಆಪ್ ಅಲ್ಲಿ ಇಮೇಜಸ್ ಅನ್ನ ಅಥವಾ ವಿಡಿಯೋಸ್ ಅನ್ನ ಕಳಿಸಿದಾರೆ ಅಂತ ಹೇಳಿದ್ರೆ ಸೊ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ ಅಲ್ವಾ. ಸೊ ಆ ರೀತಿಯಾಗಿ ಹಾಕಬಾರ್ದು ಅಂತ ಹೇಳಿದ್ರೆ ಇದನ್ನೆಲ್ಲ ಸಹ ಅನ್ಟಿಕ್ ಮಾಡಿ ಓಕೆ ಮಾಡಿ. ನಂತರ ಅದೇ ರೀತಿಯಾಗಿ ವೆನ್ ಕನೆಕ್ಟೆಡ್ ಆನ್ ವೈಫೈ ಅಂತ ಇದೆಯಲ್ವಾ, ಸೊ ಅದನ್ನು ಸಹ ಕ್ಲಿಕ್ ಮಾಡಿ. ಸೊ ಸೇಮ್ ಇದೇ ರೀತಿ ಅನ್ಟಿಕ್ ಮಾಡಿ ಓಕೆ ಮಾಡಿ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಕಾಲೇಜ್ ಗ್ರೂಪ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಸ್ ಇರುತ್ತೆ ಅಲ್ವಾ, ಸೊ ಅದರಲ್ಲಿ ಫೋಟೋಸ್ ವಿಡಿಯೋಸ್ ಏನಾದ್ರು ಶೇರ್ ಮಾಡ್ತಿದ್ರೆ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗ್ತಿರುತ್ತೆ. ಸೊ ಆ ರೀತಿ ಇನ್ಮೇಲಿಂದ ಆಗೋದಿಲ್ಲ ಈ ರೀತಿ ಮಾಡೋದ್ರಿಂದ. ಇನ್ ಕೇಸ್ ಆ ಒಂದು ವಿಡಿಯೋ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ವಾಟ್ಸ್ಆಪ್ ಅನ್ನ ಓಪನ್ ಮಾಡಿ ಯಾವ ಒಂದು ವಿಡಿಯೋ ಅಥವಾ ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ತಾರೋ ಸೊ ನೀವು ಮ್ಯಾನ್ಯುವಲ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗೋದಿಲ್ಲ. ಸೊ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನೀವು ಅದರ ಇಂಟರ್ನೆಟ್ ಅನ್ನ ಸೇವ್ ಮಾಡಬಹುದು. ಸೊ ಲಿಟ್ರಲಿ ತುಂಬಾ ಇಂಟರ್ನೆಟ್ ಆದ್ರೆ ಸೇವ್ ಆಗುತ್ತೆ. ಸೊ ಇದಾದ್ರೆ ಫಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ಆಗಿರುವಂತದ್ದು. ಸೊ ಈಗ ಎರಡನೇ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ಬರ್ತಿದೆ. ಸೊ ಎಲ್ಲರ ಮೊಬೈಲ್ ನಲ್ಲಿ ಸಹ ಗೂಗಲ್ ಫೋಟೋಸ್ ಆದ್ರೆ ಇರುತ್ತೆ ಅಲ್ವಾ, ಸೊ ಅದನ್ನ ಓಪನ್ ಮಾಡಿ. ಸೊ ಒನ್ಸ್ ಓಪನ್ ಮಾಡಿದಾರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ನಂತರ ಇಲ್ಲಿ ನಿಮ್ಮ ಒಂದು ಲೋಗೋ ಆದ್ರೆ ಇರುತ್ತೆ, ಅಂದ್ರೆ ನೀವು ಫೋಟೋ ಹಾಕಿದ್ರೆ ಅಂತ ಹೇಳಿದ್ರೆ ಲೋಗೋ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಸೊ ನಂತರ ಫೋಟೋ ಸೆಟ್ಟಿಂಗ್ಸ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಸೊ ನಂತರ ಈ ಒಂದು ಜಾಗದಲ್ಲಿ ಬ್ಯಾಕಪ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ಬರುತ್ತೆ. ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಾಂದ್ರೆ ಗಮನಿಸಬಹುದು ಮೊಬೈಲ್ ಡಾಟಾ ಯೂಸೇಜ್ ಅಂತ ಹೇಳಿ ಸೆಕೆಂಡ್ ಆಪ್ಷನ್ ಇದೆಯಲ್ವಾ, ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಇದನ್ನ ಕ್ಲಿಕ್ ಮಾಡಿದಾರೆ ಅಂತ ಹೇಳಿದ್ರೆ ಸೊ ನಿಮ್ಮ ಒಂದು ಮೊಬೈಲ್ ನಲ್ಲಿ ಡಿಫಾಲ್ಟ್ ಆಗಿ ಮೊಬೈಲ್ ಡಾಟಾ ಯೂಸೇಜ್ ಬಂದು ಅನ್ಲಿಮಿಟೆಡ್ ಆದ್ರೆ ಇರುತ್ತೆ. ಸೊ ಇದನ್ನು ನೀವಾದ್ರೆ 30 ಅಥವಾ 10 MB ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಏನ್ ಯೂಸ್ ಅಂತ ಕೇಳ್ತೀರಾ ಅಂತ ಹೇಳಿದ್ರೆ, ಸೊ ನೀವು ಕ್ಯಾಪ್ಚರ್ ಮಾಡುವಂತಹ ಫೋಟೋಸ್ ಆಗಿರ್ಬೋದು ಅಥವಾ ವಾಟ್ಸ್ಆಪ್ ಅಲ್ಲಿ ಶೇರ್ ಆಗುವಂತಹ ಫೋಟೋಸ್ ವಿಡಿಯೋಸ್ ಆಗಿರ್ಬೋದು ಬ್ಯಾಕಪ್ ಆಗುತ್ತೆ ಅಲ್ವಾ. ಅದು ಅನ್ಲಿಮಿಟೆಡ್ ಸೆಲೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಸೊ ಸಿಕ್ಕಾಪಟ್ಟೆ ಫೋಟೋಸ್ ವಿಡಿಯೋಸ್ ಎಲ್ಲ ಸಹ ಬ್ಯಾಕಪ್ ಆಗ್ತಿರುತ್ತೆ. ಸೊ ನೀವು 30 MB ಅಥವಾ 20 MB ಅನ್ನ ಸೆಲೆಕ್ಟ್ ಮಾಡಿದ್ರೆ ಅಂತ ಹೇಳಿದ್ರೆ ಸೊ ಬ್ಯಾಕಪ್ ಆದ್ರೆ ಆಗೋದಿಲ್ಲ. ಸೊ ಒಂದು ರೀಸನ್ ಗಾಗಿ ಸೊ ಇದು ಸಹ ಒಂದು ಮೇಜರ್ ರೀಸನ್ ಆಗಿರುತ್ತೆ ನಿಮ್ಮ ಒಂದು ಡಾಟಾ ಆದ್ರೆ ಖಾಲಿ ಆಗ್ಲಿಕ್ಕೆ. ಸೊ ಇನ್ ಕೇಸ್ ಅನ್ಲಿಮಿಟೆಡ್ ಅಲ್ಲಿ ಇದೆ ಅಂತ ಹೇಳಿದ್ರೆ 30 ಅಥವಾ 10 MB ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೇಗೆ ಗೈಸ್, ಈಗ ಮೂರನೆಯ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ಬರ್ತಿದೆ. ಸೊ ಅದಕ್ಕಾಗಿ ಡಿಫಾಲ್ಟ್ ನಿಮ್ಮ ಒಂದು ಮೊಬೈಲ್ ನ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡಿ. ಸೊ ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಈ ತರ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಡೆವಲಪರ್ ಆಪ್ಷನ್ ಅಂತ ಹೇಳಿ ಅದ್ರ ಒಂದು ಆಪ್ಷನ್ ಆದ್ರೆ ಇರುತ್ತೆ. ಸೊ ಇನ್ ಕೇಸ್ ಒಂದು ಆಪ್ಷನ್ ಕಾಣಿಸಿಲ್ಲ ಅಂತ ಹೇಳಿದ್ರೆ ಅಬೌಟ್ ಫೋನ್ ಅನ್ನ ಕ್ಲಿಕ್ ಮಾಡಿ. ಸೊ ನಂತರ ಒಂದು ಜಾಗದಲ್ಲಿ ಸಾಫ್ಟ್ವೇರ್ ಇನ್ಫಾರ್ಮೇಶನ್ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಸೊ ಪ್ರತಿಯೊಂದು ಮೊಬೈಲ್ ನಲ್ಲಿ ಸಹ ಈ ರೀತಿಯಾಗಿ ಬಿಲ್ಡ್ ನಂಬರ್ ಅಂತ ಹೇಳಿರುತ್ತೆ, ಸೊ ಇದನ್ನ 7 ಟೈಮ್ಸ್ ಕ್ಲಿಕ್ ಮಾಡಿ. ಸೊ ಈ ತರ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಸೊ ಆಟೋಮೆಟಿಕ್ ಆಗಿ ಡೆವಲಪರ್ ಆಪ್ಷನ್ ಅನ್ನೋದು ಎನೇಬಲ್ ಆಗುತ್ತೆ. ಸೊ ನನ್ನ ಒಂದು ಮೊಬೈಲ್ ನಲ್ಲಿ ಆಲ್ರೆಡಿ ಡೆವಲಪರ್ ಆಪ್ಷನ್ ಎನೇಬಲ್ ಆಗಿದೆ. ಸೊ ಒಂದು ರೀಸನ್ ಗಾಗಿ ಈ ರೀತಿಯಾಗಿ ಬರ್ತಿದೆ. ಸೊ ಈಗ ಬ್ಯಾಕ್ ಬನ್ನಿ. ಸೊ ನಂತರ ಈ ರೀತಿಯಾಗಿ ಡೆವಲಪರ್ ಆಪ್ಷನ್ ಅಂದ್ರೆ ಎನೇಬಲ್ ಆಗುತ್ತೆ. ಸೊ ಇದನ್ನ ಓಪನ್ ಮಾಡಿ. ಒನ್ಸ್ ಓಪನ್ ಮಾಡಿ ನಂತರ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಈ ತರ ಸ್ಕ್ರೋಲ್ ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಬ್ಯಾಕ್ ಗ್ರೌಂಡ್ ಪ್ರಾಸೆಸ್ ಲಿಮಿಟ್ ಅಂತ ಹೇಳಿರುತ್ತೆ, ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಇದಾದ್ರೆ ಎಲ್ಲರ ಮೊಬೈಲ್ ನಲ್ಲಿ ಸಹ ಸ್ಟ್ಯಾಂಡರ್ಡ್ ಲಿಮಿಟ್ ಅಲ್ಲಿ ಆದ್ರೆ ಇರುತ್ತೆ. ಇದನ್ನ ನೀವು ಅಟ್ಮೋಸ್ಟ್ 1 ಪ್ರಾಸೆಸ್ ಅನ್ನ ಸೆಲೆಕ್ಟ್ ಮಾಡಿ. ಸೊ ಇದನ್ನ ಸೆಲೆಕ್ಟ್ ಮಾಡೋದ್ರಿಂದ ಏನ್ ಯೂಸ್ ಅಂತ ಕೇಳ್ತೀರಾ ಅಂತ ಹೇಳಿದ್ರೆ ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ್ದಾದ್ರು ಆಪ್ಸ್ ರನ್ ಆಗ್ತಿದೆ ಅಂತ ಹೇಳಿದ್ರೆ ಅದೆಲ್ಲ ಸಹ ಸ್ಟಾಪ್ ಆಗುತ್ತೆ ಗಾಯ್ಸ್. ಸೊ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ನೀವು ವಾಟ್ಸ್ಆಪ್ ಅನ್ನ ಯೂಸ್ ಮಾಡ್ತಿದ್ರ ಅಂತ ಹೇಳಿ ಇಟ್ಕೊಳ್ಳಿ. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಫೇಸ್ಬುಕ್ ಆಗಿರ್ಲಿ ಅಥವಾ ಯೂಟ್ಯೂಬ್ ಆಗಿರ್ಲಿ ರನ್ ಆಗೋದಿಲ್ಲ. ಸೊ ರೀತಿಯಾಗಿ ರನ್ ಆಗಿಲ್ಲ ಅಂತ ಹೇಳಿದ್ರೆ ಸಾಕು, ನಿಮ್ಮ ಒಂದು ಡಾಟಾ ಅನ್ನ ಸೇವ್ ಮಾಡಬಹುದು. ಸೊ ಈ ಒಂದು 3 ಸೆಟ್ಟಿಂಗ್ಸ್ ಅನ್ನ ನೀವು ಇನ್ನೂ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಮಾಡ್ಕೊಳ್ಳಿ, ನಿಮ್ಮ ಒಂದು ಮೊಬೈಲ್ ನ ಡಾಟಾ ಅನ್ನ ಸೇವ್ ಮಾಡಬಹುದು. ಸೊ ಖಂಡಿತ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ.
ಸೊ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.